ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ್ ಹೊರಟ್ಟಿ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಬಸವರಾಜ್ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚಿಸಿದರು. ಆ ಹಿನ್ನೆಲೆಯಲ್ಲಿ ಬಸವರಾಜ್ ಹೊರಟ್ಟಿ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದರು. ಸಭಾಪತಿಯಾಗಿ ಮುಂದುವರಿಯುವ ಪ್ರಯತ್ನ ವಿಫಲ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಸವರಾಜ್ ಹೊರಟ್ಟಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿತ್ತು ಕಾಂಗ್ರೆಸ್. ವಿಧಾನ ಪರಿಷತ್ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸದ್ಯ ಬಸವರಾಜ್ ಹೊರಟ್ಟಿ ಸಲ್ಲಿಸಿದ್ದಾರೆ. ಸ್ಕ್ರೀನ್ನಲ್ಲಿ ರಾಜೀನಾಮೆ ಪತ್ರದ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಎರಡೂ ಕಡೆ ಏಕಕಾಲದಲ್ಲಿ ಪ್ರೊಟೆಂ ಸ್ಪೀಕರ್ ನೇಮಕಾತಿ ಮಾಡುವ ಇತಿಹಾಸ ಇದು ಫಸ್ಟ್ ಟೈಮ್ ಸರ್. ಇದು ಇಂಡಿಯಾ ಕರ್ನಾಟಕ ಇರ್ಬೋದು, ಇಂಡಿಯಾ ಆಗಿದೆ ಸರ್. ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಯಾವಾಗೂ ಪ್ರೊಟೆಂ ಚೇರ್ಮನ್ ವಂಶರ ಇದ್ದರು, ಅಸೆಂಬ್ಲಿ ಆದ್ರೂ ಗೊತ್ತಿಲ್ಲ. ಇವತ್ತೇ ರಾಜೀನಾಮೆ ಕೊಟ್ಟಿದ್ದಕ್ಕೆ ಬೇಸರ ಆಗಿಲ್ಲ. ಅವಾಗ ಕೊಡೋದಲ್ಲ, 14ನೇ ತಾರೀಕು ಕೊಡೋದು, ಇವತ್ತು ಕೊಟ್ಟಿವಿ. ನಿನ್ನೆ ಕೊಡ್ತಿದ್ವಿ. ಕೊಡೋದನ್ನು ತೀರ್ಮಾನ ಆಗಿಬಿಟ್ಟಿದ್ದಲ್ಲ. ಯಾವಾಗ ಕೊಟ್ಟರೆ ಏನಾಗೋದು? 4 ದಿವಸ ನೋಡ್ರಿ, ನಾನು ಅದ್ರ ಬಗ್ಗೆ ಯಾವುದಕ್ಕೂ ಏನು ಹೇಳೋದು, ಅದು ಅವ್ರವ್ರಿಗೆ ಕಾನ್ಷಿಯಸ್ಗೆ ಬಿಟ್ಟದ್ದು. ನನ್ನ ಡ್ಯೂಟಿ ಅವ್ರು ಏನಂದ್ರೆ, ನಾನು ಒಬ್ಬ ಸಭಾಪತಿಯಾಗಿ ನನ್ನ ಕರ್ತವ್ಯವನ್ನು ಮಾಡಿದೆ. ಮುಖ್ಯಮಂತ್ರಿಗಳು ಕೇಳಿದಾಗ ಮುಖ್ಯಮಂತ್ರಿಗೆ ಗೌರವ ಕೊಟ್ಟು ಕೊಡಬೇಕಾದ್ರೆ ಕೊಟ್ಟಿದ್ದೀನಿ ಅಷ್ಟೇ. ಸದನದಲ್ಲಿ ಏನಾಗೋದಿಲ್ಲ, ಅದು ಮಾಮೂಲಿ ಇರ್ತೈತಿ. ಸದನದಲ್ಲಿ ಏನಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂಥ ಅವಶ್ಯಕತೆ ಬರೋಂಗಿಲ್ಲ. ಮತ್ತು ನಾನು ಎಲ್ಲಿ ಮಾತಾಡಿಸ್ಕೊಂಡಿಲ್ಲ. ನಾನು ಮಾತಾಡೋಕ್ಕಿಂತ ಮೊದಲು ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ಟು ಮುಗಿದೋಗಿತ್ತು. ರಾಜೀನಾಮೆ ಬೆಳವಣಿಗೆ ವಿಚಾರಗಳು ತಮ್ಮ ಮನಸ್ಸಿಗೆ ಸಹಜ ಅನ್ನಿಸ್ತಿದೆ. ಯಾವಾಗಾದರೂ ಒಬ್ಬ ಅಧಿಕಾರದಾಗಿದ್ದಂಥ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಮನಸ್ಸಿಗೆ ನೋವಾಗ್ತಿದೆ. ನಾನು ಮನುಷ್ಯ ಸ್ವಲ್ಪ ಬೇಸರ ಆಗ್ತಿದೆ. 2 ದಿವಸ ಅಧಿಕಾರದಾಗಿದ್ದೀವಪ್ಪ, ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಕ್ಕಿಂತ ಮಧ್ಯದಲ್ಲಿ ಆದಾಗ ಒಮ್ಮೆ ಸಹಜ ಮನಸ್ಸಿನ ಗುಣ ಬೇಸರ ಆದಂಗೆ ನನಗೂ ಬೇಸರ ಆಗೈತೆ. ಇಷ್ಟ ತಪ್ಪೇನಿಲ್ಲ. ರಾಜೀನಾಮೆ ಬಿಟ್ಟು ಚರ್ಚೆ ಮಾಡೋದು ಸರ್, ಹಂಗಾಮಿ ಸ್ಪೀಕರ್ ಆಗಿ ಮಾಡಿ ಇನ್ನೋವರ ಅದು ಲೆಟರ್ ರಾಜೀನಾಮೆ ಕೊಡಂದ್ರು ಕೊಟ್ಟೆ. ಅವ್ರು ಏನು ಮಾಡ್ತಾರೋ ಮುಂದೆ ಗೊತ್ತಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟದ್ದು, ಸರ್ಕಾರ ಬಿಟ್ಟದ್ದು. ಸರ್, ತಾವು ಉಪಸಭಾಪತಿ ಅವ್ರಿಗೆ ಉಲ್ಲೇಖ ಮಾಡಿ ಪತ್ರ ಬರ್ತಿರೋದು, ರಾಜೀನಾಮೆ ಪತ್ರ ಕೊಟ್ಟಿರುವಂತದ್ದು. ಉಪಸಭಾಪತಿ ಅವ್ರಿಗಿಲ್ಲ. ಅದು ಯಾವ ತರ ಸ್ಯಾಟರ್ಡೇ ಇದೆ ಸರ್? ಅದು ಏನಂದ್ರೆ ನಿಯಮ ಏನೈತಂದ್ರೆ, ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತೊಗೊಂಡು ಹೋಗ್ತಾರೆ. ಹೋಗಿ ಗವರ್ನರ್ ಅಪ್ರೂವಲ್ ತೊಗೊಂಡು ಬರ್ತಾರೆ. ಗವರ್ನರ್ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಅದು ರೂಲ್ ಹಂಗದು. ಉಪಾಧ್ಯಕ್ಷ ಇರಲಿ ಇರದೇ ಇರಲಿ, ಅವರ ಜಾಗ ಖಾಲಿ ಇದ್ದಾಗೂ ಸಹಿತ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಉಪಸಭಾಪತಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ಅವ್ರು ತಗೋತಾರೆ. ತೊಗೊಂಡು ಗವರ್ನರ್ ಕಡೆ ಹೋಗಿ ಗವರ್ನರ್ ಅಪ್ರೂವ್ ಮಾಡಿ ಕಳಿಸ್ತಾರೆ. ಇದು ಪದ್ಧತಿ ಇದೆ ಯಾವಾಗಾದ್ರೂ. ಸರ್, ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ, ಆಸ್ ಪರ್ ದ ರೂಲ್ ನಾರ್ಮ್ಸ್ ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿ ಹೇಳುವಂತ ನೀವು ಒತ್ತಡ ಅಂತ ರಾಜೀನಾಮೆ ಕೊಟ್ಟಿದ್ದು, ಅವರು ಒತ್ತಡ ಹಾಕೋದು ಎಷ್ಟು ಮಾಡೋದು ಸರಿ ಸರ್? ಎಲ್ಲ ನೋಡಿ, ಕೇಳಿದಾಗ ನಾವು ಕೊಡೋದಷ್ಟು. ನಾವು ಅದು ಒತ್ತಡ ಅಂತ ಏನು ಇಲ್ಲ, ಹೇಳಂಗಿಲ್ಲ. ರಾಜೀನಾಮೆ ಕೊಡಬೇಕಂದ್ರು ಇವತ್ತು ಕೊಡಬೇಕಂದ್ರೆ ಕೊಟ್ಬಿಟ್ಟೆ. 14ಕ್ಕೆ ಕೊಡೋದಿತ್ತು, ಅದ್ರ ಬದಲು ಇವತ್ತು ಕೊಡಂದ್ರೆ ಇವತ್ತು ಕೊಟ್ಟೆ. ರಾಜಕಾರಣದಾಗೆಲ್ಲ ನಡೆಯೋರಿ. ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ನಮ್ಗೆ ಗೊತ್ತಿಲ್ಲ. ಇವತ್ತು ಕೊಡಬೇಕಂದ್ರೆ ಇವತ್ತು ಕೊಡಿ. ಯಾಕೆ ಅವ್ರಿಗೆ ಬಿಟ್ಟಿದ್ದು, ಯಾಕೆ ಕೊಡಬೇಕಂದ್ರೆ ಗೊತ್ತಿಲ್ಲ. ಕೊಡಬೇಕಂದ್ರೂ ಕೊಡಬೇಕಷ್ಟೇ. ಕೊಟ್ಟಿದ್ದೀವಿ ನಾವು. ಈಗ ಸಂಖ್ಯಾಬಲ ಹೆಚ್ಚು ಕಡಿಮೆ ಆದಾಗಲೇ ನೀವು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಇಷ್ಟು ವಿಳಂಬ ಯಾಕಾಯಿತು? ಈ ತರದ ಪರಿಸ್ಥಿತಿಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡ್ರೆ ಸರ್ಕಾರ ಸೃಷ್ಟಿ ಮಾಡ್ತಾರೆ ಸರ್? ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲಲ್ಲ. ಮಾಮೂಲಿ ನಮ್ಮ ಬರುವಂಗೆ ಬಂದಿದ್ದೀವಿ ನಾವು. ಅವ್ರು ರಾಜೀನಾಮೆ ಕೊಡು ಅಂತೇಳಿ ಬಂದಾಗ ಮತ್ತು ಅವ್ರು ಕೇಳಿದಾಗ ನಾವು ರಾಜೀನಾಮೆ ಕೊಟ್ಟಿವಿ. ಸಂಖ್ಯಾಬಲಗೆಲ್ಲ ಏನು ಪ್ರಶ್ನೆ ಬಂದೇ ಇಲ್ಲ. ಯಾಕಂದರೆ ಇಲ್ಲಿವರೆಗೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಂಖ್ಯಾಬಲವನ್ನು ಎಲ್ಲೂ ನೋಡಿಲ್ಲ. ಸಂಖ್ಯಾಬಲದಿಂದ ಸಭಾಪತಿನ ಕೆಳಗಿಳಿಸಿದ್ದು ಯಾವುದೂ ಇಲ್ಲ. ಫಸ್ಟ್ ಉದಾಹರಣೆ ಇದು. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಭಾಪತಿಯನ್ನು ಇಳಿಸಿದಂಥ ಉದಾಹರಣೆಗಳು ಇಲ್ಲ. 1956ರಿಂದ ಇಲ್ಲಿವರೆಗೆ ಬೇಕು ನೋಡಿ. 1956 ಟಿ ಸುಬ್ರಹ್ಮಣ್ಯ ಅಂತಿದ್ದರು.
19/12/56ರಿಂದ ಅಲ್ಲಿಂದ ಹಿಡಿದು ಪ್ರತಾಪ್ ಚಂದ್ರ ಶೆಟ್ಟಿ ಅದು 1920-21 ಅಲ್ಲಿವರೆಗೆ ಯಾವಾಗೂ ಇದಿರಲಿಲ್ಲ, ಯಾವಾಗ ಇಳಿಸಿದ್ದಿಲ್ಲ. ಇದು ಒಂದು ಫಸ್ಟ್ ಟೈಮ್ ಬರ್ಬೋದು. ಇದ್ರ ಮ್ಯಾಗಿಂದ ಇವರು ಪ್ರತಾಪ್ ಶೆಟ್ಟಿ ರಾಜೀನಾಮೆ ಕೊಟ್ಟಿದ್ರು. ಉಳಿದವರೆಲ್ಲ ಸಭೆ ಅವರು ಮುಕ್ತಾಯ ಆದದ್ದಕ್ಕೆ ಅವ್ರ ಪೀರಿಯಡ್ ಎಲ್ಲ ಮುಕ್ತಾಯ ಆದ ಕೊಟ್ಟಿದ್ದಾರೆ. ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ ಸರ್. ಫ್ರಾಕ್ಷನ್ ಆಫ್ ಸೆಕೆಂಡ್. ಹೌದು, ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ. ಹೌದು. ಒಟ್ಟಾರೆ ನಿಮ್ಮ ಈ ಒಂದು ರಾಜಕಾರಣದ ಅನುಭವ ಸಭಾಪತಿಗಳಾಗಿ ಏನನ್ನಿಸ್ತಿದೆ, ಹೇಗಿದೆ? ಏನು ಸಭಾಪತಿಯಾಗಿ ನಾನು 1980ನೇ ಇಸ್ವಿ ಫಸ್ಟ್ ಬಂದೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು 10-12 ಮಂದಿ ಸಭಾಪತಿಗಳು ನೋಡಿದ್ದೀನಿ. ನಾನು ಸಭಾಪತಿ ಆದಾಗ ನನ್ನ ಕರ್ತವ್ಯನ ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಿನ ಅಂತ ತಿಳ್ಕೊಂಡು ನನಗೆ ಗೊತ್ತಿದೆ. ಸದನದ ಎಲ್ಲ ಪಕ್ಷದವರು, ಸದನದ ಎಲ್ಲ ಸದಸ್ಯರು ನನ್ನ ಬಗ್ಗೆ ಗೌರವವನ್ನು ತೋರಿಸಿದ್ದಾರೆ. ಎಲ್ಲೂ ಸಣ್ಣ ಪುಟ್ಟ ಇವು ಆಗ್ತಿರ್ತಾವೆ ಅವಾಗ, ಬಟ್ ಯಾವುದೇ ರೀತಿಯಿಂದ ಅಂಥ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡ್ಬಂದೀನಿ. ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಿಫರೆನ್ಸ್ ಕೊಟ್ಟು, ಹೊಸ ಬಂದವ್ರಿಗೆ, ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಟ್ಟು ಸದನವನ್ನು ನಡೆಸ್ಕೊಂಡು ಬಂದ್ವಿ. ಸದನವನ್ನು ಅಜೆಂಡಾ ಎಲ್ಲ ಪೂರ್ಣ 90% ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಒಂದೊಂದು ಸರಿ 11 ತಾಸಿನವರೆಗೂ ಸದನದಲ್ಲಿ ಕುಂತೀವಿ ನಾವು. ಬೆಳಗಾವಿ ಅಧಿವೇಶನದಾಗ ರಾತ್ರಿ 2 ಗಂಟೆ ಮಟ್ಟನೂ ಸದನ ನಡೆಸೀವಿ. ಅನೇಕ ಉದಾಹರಣೆಗಳದಾವ ಸದನ ನಡೆಸಿದಂಥದ್ದು. ಮಾಡೀವಿ, ನಮ್ಮ ಡ್ಯೂಟಿಯನ್ನು ಮಾಡಿರೋದು ನಮ್ಮ ಸಮಾಧಾನ ಇದೆ ಅಷ್ಟೇ. ಸರ್, ಸಿದ್ದರಾಮಯ್ಯನವರು ಇದ್ರೆ ನಮ್ಮನ್ನ ಈ ತರ ನಡೆಸ್ಕೊತಿರ್ಲಿಲ್ಲ ಅಂತ. ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹಾಗಾಗಿ ವ್ಯವಸ್ಥೆನೂ ಬದಲಾಗಿದೆ. ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು ಸರ್. ಇಲ್ಲೇ ಸಿದ್ದರಾಮಯ್ಯನವರು ನಿಮ್ಮನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು. ಸಂಖ್ಯಾಬಲ ಹೆಚ್ಚಳ ಆದ್ರೂ ಸರ್ ಅದನ್ನು ನನಗೆ ಉತ್ತರ ಇಲ್ಲ. ಅದಕ್ಕೆ ನಾನು ಉತ್ತರ ಹೇಳ್ಬೋದಲ್ಲ ಸರ್? ಮಾತಾಡಿದ್ರ ಸರ್ ರಾಜೀನಾಮೆ ಕೊಡೋಕೆ? ಮಾತಾಡಿ. ಏನಂದ್ರು ಸರ್? ನೋಡಪ್ಪ ನೀನು ಬಿಟ್ಟದ್ದು ಅಂತ ಹೇಳಿದ್ರು. ಸರ್, ಈಗ ಸಭಾಪತಿ ಅಂತ ಕೆಳಗಿಳಿದೆ, ನಿಮ್ಮ ಮುಂದಿನ ರೋಲ್ ಹೇಗಿರುತ್ತೆ? ಪಾರ್ಟಿಯಲ್ಲಿ ನಿಮ್ಮ ರೋಲ್ ಹೇಗಿರುತ್ತೆ? ಒಳಗೆ ನಿಮ್ಮ ಬಸವರಾಜ ಹೊರಟ್ಟಿ ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸಬರ ಆಯ್ಕೆ ಆಗಲಿದೆ. ಆಗಸ್ಟ್ 14ಕ್ಕೆ ಉಪಸಭಾಪತಿ ಚುನಾವಣೆ ಇದೆ. ನಂತರ ಸಭಾಪತಿ ಆಯ್ಕೆಯಾಗತ್ತೆ. ಹೊರಟ್ಟಿ ರಾಜೀನಾಮೆಯ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಸಿಎಂ ಮಾತನಾಡಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಎಲ್ಲ ಕಾರ್ಯದರ್ಶಿಗೆ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿತ್ತೀಗ, ನಾನು ಗವರ್ನರ್ಗೆ ಬರೆದು ಗವರ್ನರ್ದಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ವಿಧಾನ ಪರಿಷತ್ನ ನೂತನ ಸಭಾಪತಿ ಆಗಲಿದ್ದಾರೆ ಸಲೀಂ ಅಹಮದ್. ಬಸವರಾಜ ಹೊರಟ್ಟಿ ರಾಜೀನಾಮೆಯ ನಂತರ ಸಲೀಂ ಅಹಮದ್ ಅವರ ಹಾದಿ ಸಲೀಸಾಗಿದೆ. ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರನ್ನ ನೇಮಿಸೋದಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ವಿಧಾನ ಪರಿಷತ್ನ ಸಭಾಪತಿ, ಉಪಸಭಾಪತಿ ಎರಡೂ ಸ್ಥಾನ ಕಾಂಗ್ರೆಸ್ಗೆ. ಬಿಜೆಪಿಯ ಪ್ರಾಣೇಶ್ ಅನರ್ಹತೆಯಿಂದ ಉಪಸಭಾಪತಿ ಸ್ಥಾನ ಖಾಲಿಯಾಗಿತ್ತು. ಆಗಸ್ಟ್ 14ಕ್ಕೆ ಉಪಸಭಾಪತಿ ಚುನಾವಣೆ ನಡೆಯುತ್ತೆ. ಅದಾದ ನಂತರ ಸಭಾಪತಿಗಳ ಆಯ್ಕೆಯಾಗುತ್ತೆ. ಈಗ ಸಲೀಂ ಅಹಮದ್ ಅವರ ಹಾದಿ ಸಲೀಸಾಗಿದೆ. ಕಾರಣ ಬಸವರಾಜ ಹೊರಟ್ಟಿ ಅವರು
ರಾಜೀನಾಮೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರನ್ನ ನೇಮಿಸೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ವಿಧಾನ ಪರಿಷತ್ನ ಸಭಾಪತಿ ಉಪಸಭಾಪತಿ ಎರಡೂ ಸ್ಥಾನ ಕಾಂಗ್ರೆಸ್ಗೆ ಹೋಗುತ್ತೆ. ಆಗಸ್ಟ್ 14ಕ್ಕೆ ಉಪಸಭಾಪತಿ ಚುನಾವಣೆ ಆಗುತ್ತೆ ಮೊದಲಿಗೆ, ಅದಾದ ನಂತರ ಸಭಾಪತಿಗಳ ಆಯ್ಕೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.